ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಗುರು, ಇವತ್ತು ನಮ್ಮ ಭಾರತ ತಂಡ ಟು ಬ್ಯಾಟಿಂಗ್ ಆಡುತ್ತೆ ಅಂತ ಹೇಳಬೇಕು. ಇನ್ನಿಂಗ್ಸ್ ಮುಗೀತು. ಆಲ್ರೆಡಿ ಭಾರತ ತಂಡ 249 ರನ್ನು 9 ವಿಕೆಟ್ ಕಳ್ಕೊಂಡು ಅಂತ ಹೇಳಬೇಕು. ನ್ಯೂಜಿಲೆಂಡ್ ಅವರು ಟಾಸ್ ಗೆದ್ದು ಮೊದಲು ನೀವು ಬ್ಯಾಟಿಂಗ್ ಆಡುವಾಗೆ ಅಂತ ಕಳಿಸ್ತಾರೆ. ಆದರೆ ಅಷ್ಟೊಂದು ಸ್ಟಾರ್ಟ್ ಸಿಗಲಿಲ್ಲ ನಮ್ಮ ಭಾರತ ತಂಡಕ್ಕೆ ಅಂತ ಹೇಳಬೇಕು. ಸ್ಟಾರ್ಟಿಂಗಲ್ಲೇ 3 ವಿಕೆಟ್ ರೋಹಿತ್ ಶರ್ಮಾ, ಗಿಲ್, ವಿರಾಟ್ ಕೊಹ್ಲಿ ಔಟ್ ಆದ ನಂತರ ಪ್ರೆಸರ್ ಬಿದ್ದಿದೆ ಯಾರ ಮೇಲಪ್ಪ ಅಂತಂದರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆದ ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್, KL ರಾಹುಲ್ ಅವ್ರ ಮೇಲೆ ಪ್ರೆಸರ್ ಇತ್ತು ಅಂತ ಹೇಳಬೇಕು. ಆಗ ನಿಂತು ಆಡಿದ್ದು ನಮ್ಮ ಶ್ರೇಯಸ್ ಅವರು ಒಂದು ಬೆಂಕಿ ದಾಖಲೆ ಸೃಷ್ಟಿ ಮಾಡಿ ಅಂತ ಹೇಳಬೇಕು. ಸೆಂಚುರಿ ಮಿಸ್ ಆಯಿತು ಅಂತ ಹೇಳಬೇಕು. ಇವತ್ತು ಇವರು ಸೆಂಚುರಿ ಮಿಸ್ ಆಗಿದ್ದಕ್ಕೆ ಇವತ್ತು ನಮ್ಮ ಭಾರತ ತಂಡ ಬೇಗ ಆಲ್ಔಟ್ ಆಗಿ, ಅಂದರೆ ಆಲ್ಔಟ್ ಅಂತ ಅಂದರೆ ರನ್ ಇಷ್ಟು ಕಡಿಮೆ ಹೊಡೋದಕ್ಕೆ ಮೇನ್ ಕಾರಣ ಏನಪ್ಪ ಅಂತಾರೆ ನಂಬರ್ 1 ಫೀಲ್ಡಿಂಗ್ ಇವತ್ತು ನ್ಯೂಜಿಲೆಂಡ್ ಅವ್ರದ್ದು ಅಂತ ಹೇಳಬೇಕು. ಆ ರೀತಿ ಎಲ್ಲವರು ಚಿರತೆ ಥರ ಬಾಲ್ ಹಿಡಿತಿದ್ರು ಅಂತ ಹೇಳಬೇಕು ನ್ಯೂಜಿಲೆಂಡ್ ಪ್ಲೇಯರ್ಸ್ಗಳು ಅಂತ ಹೇಳಬೇಕು. ಆದರೂ ಶ್ರೇಯಸ್ ಅವರು 79 ರನ್ನು 98 ಬಾಲಲ್ಲಿ ಇದು 4 4 ಮತ್ತು 2 6 ಇತ್ತು ಅಂತ ಹೇಳಬೇಕು. ಅಕ್ಷರ್ ಪಟೇಲ್ 42, ಇವರಿಬ್ಬರು ಕೂಡ ಜೊತೆಗೂಡಿ 98 ರನ್ನು ಪಾರ್ಟ್ನರ್ಶಿಪ್ನ ಕೂಡಿಸ್ತಾರೆ ಅಂತ ಹೇಳಬೇಕು. ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರಿನ KL ರಾಹುಲ್ 23, ಹಾರ್ದಿಕ್ ಪಾಂಡ್ಯ ಅವರು 45, ಒಂದು 6 ಹೊಡ್ರು ಮಾತ್ರ ಹಾರ್ದಿಕ್ ಪಾಂಡ್ಯ ಅವರು. ಅಬ್ಬಬ್ಬಬ್ಬ ಲಾಟ್ರಿ ಅನ್ನೋ ರೀತಿ ಹೊಡ್ರು ಅಂತ ಹೇಳಬೇಕು. ಇವರು ಒಟ್ಟಾರೆ ಇಷ್ಟು ಬ್ಯಾಟಿಂಗಿಂದ ಆಡಿ ಭಾರತ ತಂಡ 249 ರನ್ನ ಹೊಡ್ರು ಅಂತ ಹೇಳಬೇಕು. ಈ ಸ್ಕೋರ್ನ ಡಿಫೆಂಡ್ ಮಾಡ್ಕೋತಾರೆ. 2019 ಸ್ಕೋರೇ ಬಂದೈತೆ ಅಂತ ಹೇಳಬೇಕು. ಅಲ್ಲಿ ಭಾರತ ತಂಡ ಚೇಸ್ ಮಾಡೋಕ್ಕೆ ಆಗಲಿಲ್ಲ. ಈಗ ನ್ಯೂಜಿಲೆಂಡ್ ಅವರು ಚೇಸ್ ಮಾಡ್ತಾರೆ, ಆ ದಾಖಲೆ ಸೃಷ್ಟಿ ಮಾಡ್ತಾರೆ. ಭಾರತ ತಂಡ ಸ್ಟೇಡ್ನ ತಿರ್ಸ್ಕೊತಾರೆ. 2019 ವರ್ಲ್ಡ್ ಕಪ್ನ ಸ್ಟೇಡ್ನ ತಿರ್ಸ್ಕೊತಾರೆ ಅಂತ ಕಾದು ನೋಡಬೇಕು. ಏನಾದ್ರು ಶ್ರೇಯಸ್ ಅವರು ಇನ್ನೂ ಸ್ವಲ್ಪ ಬೆಟರ್ ಆಗಿ ಆಡಿತ್ತು ಅಂತಂದರೆ ಶತಕ ಪಕ್ಕ ಹೊಡ್ರು ನಮ್ಮ ಶ್ರೇಯಸ್ ಅಯ್ಯರ್ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸ್ಟಾರ್ಟಿಂಗ್ ಅಷ್ಟೊಂದು ಚೆನ್ನಾಗಿ ಆಡಿತ್ತಿಲ್ಲ 2 ಮ್ಯಾಚು, ಆದರೆ 3ನೇ ಮ್ಯಾಚು ನ್ಯೂಜಿಲೆಂಡ್ ವಿರುದ್ಧ ಇಲ್ಲಿ ಏನೇ ಸೋತ್ರು ಗೆದ್ರು ಮ್ಯಾಟ್ರ್ ಆಗೋದಿಲ್ಲ, ಅದು ಬೇರೆ ವಿಚಾರ ಅಂತ ಹೇಳಬೇಕು. ಇಲ್ಲಿ ಗೆದ್ರು ಮ್ಯಾಟ್ರ್ ಆಗೋದಿಲ್ಲ. ಆದರೆ ಸೆಮಿಫೈನಲ್ ಯಾರ ಮೇಲೆ ಬೀಳುತ್ತಪ್ಪ, ಇಲ್ಲಿ ಗೆಲ್ತು ಅಂತಂದರೆ ಆಸ್ಟ್ರೇಲಿಯಾ ಮೇಲೆ ಬೀಳುತ್ತೆ, ಸೋಲ್ತು ಅಂದರೆ ಸೌತ್ ಆಫ್ರಿಕಾ ಮೇಲೆ ಬೀಳುತ್ತೆ ಭಾರತದ ಸೆಮಿಫೈನಲ್ ಅಂತ ಹೇಳಬೇಕು. ಈಗ ನಿಮ್ಮ ಚಾಯ್ಸ್ ಯಾವುದು? ಭಾರತ ತಂಡ ಗೆಲ್ಲಬೇಕಾ ಅಥವಾ ಸೋಲ್ಬೇಕಾ? ಎಲ್ಲರೂ ಸರಿ, ನಮಗೆ ಗೆಲ್ಲೇಬೇಕು ಗುರು. ಯಾಕಂತಂದರೆ ಏನು ಗುರು, ಫೈನಲ್ ಆಗಿ ಸೋಲ್ತೀವಿ ಅದು ಇದು ಅಂತ ಭಯ ಪಡ್ಕೊಳ್ಳೋಂಥ ಟೀಮೇನು ಲತ್ತೆ ಟೀಮ್ ಅಂತ ನಮ್ದಲ್ಲ. ಯಾರನ್ನೇ ಬಂದು ಹೊಡೆದಾಕ್ತೀವಿ ಅನ್ನೋ ಟೀಮ್ ಇದೆ ನಮ್ಮದು ಅಂತ ಹೇಳಬೇಕು. ಈಗಲೂ ಕೂಡ ಅದೇ ಕಾನ್ಫಿಡೆಂಟಲ್ಲಿ ಮುನ್ನುಗ್ಗಬೇಕು ನಮ್ಮ ಭಾರತ ತಂಡ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ, ಜೈ ಭಾರತ. ಸಲಿ ಕಪ್ ನಮ್ಮದೇ ಗುರು, ಚಾಂಪಿಯನ್ಸ್ ಟ್ರೋಫಿ ಇದು.